ಪ್ರಶ್ನೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಕ್ಕಲಿಸ್ತಾ ಇದ್ದಾರೆ. ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಸುಪ್ರೀಂ ಕೋರ್ಟ್ ಅವರಿಗೆ ಬೆಲೆ ಕೊಡ್ತಾ ಇದ್ದಾರೆ. ವಿದ್ಯಾವಂತರು ಅವಿದ್ಯಾವಂತ ಎಲ್ಲರೂ ಕೋರ್ಟ್ಗೆ ನ್ಯಾಯಾಲಯಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ಇಲ್ಲ ಅಂತಲ್ಲ, ಒಂದು ಮಾನವೀಯತೆ ದೃಷ್ಟಿ ಬದುಕಿಗೆ ಸತ್ತೋಗಿ ಅಂತ ಒಂದು ಕ್ವಶನ್ ಮಾತಾಡ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಅದ್ರ ಬಗ್ಗೆ ತಾನು ಹೇಳ್ತೀರಾ? ನೋಡಿ, ಮಾನವೀಯತೆ ದೃಷ್ಟಿ ಬದುಕಿಲ್ಲ ಅಂದಿದ್ರೆ ನಿನ್ನೆ ಅವರು ಒಂದು ಅನುಭವ ಮಂಟಪದಲ್ಲಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಯಾರು? ನಮ್ಮ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಸರ್. ಹಂಗಾಗಿ ದಯವಿಟ್ಟು ಇದ್ರಲ್ಲಿ ಒಂದು ನಮ್ಮ ದುಡ್ಕದ್ ಬೇಡ, ಎಲ್ಲಾ ರೀತಿ ಕ್ರಮ ಕೈಗೊಳ್ತಿದ್ದಾರೆ. ನಾವು ಮನವಿ ಸಲ್ಲಿಸಿದೀವಿ. ಅಲ್ಲಿ ನಾವ್ ಅನ್ಕೊಂಡಿದ್ದು ನಮ್ಮ ನೇರಕ್ ಮಾತ್ರ ನಾವ್ ಮಾತಾಡೋದಲ್ಲ. ಇದರಿಂದ ನಮ್ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬಾ ನೋವಾಗಿದೆ, ನಮಗೂ ಅದು ನೋವಿದೆ. ಬಟ್ ನಾವು ಅದನ್ನ ಅವ್ರಿಗೆ ಎಷ್ಟು ಹತ್ರದಿಂದ ಸಾಧ್ಯನೋ ಅಷ್ಟ್ರವರೆಗೂ ನಾವು ತಂದಿದೀವಿ. ಅದು ಅವ್ರಿಗೂ ಗೊತ್ತಾಗಿದೆ ಮಾನವೀಯತೆ. ಬಟ್ ಬೇರೆ ಯಾರು ಆಕ್ಚುಲಿ ಇದು ನಮ್ಗೆ ತುಂಬಾ ಒಳ್ಳೇದು, ಅದು ಗೊತ್ತಿಲ್ಲ. ಯಾಕೆಂದ್ರೆ ಈಗ ಬೇರೆ ಸ್ಟೇಟ್ ಅವ್ರನ್ನ ಮೇನ್ ಕಾರಣ ಇಟ್ಕೊಂಡು ನಮ್ಮ ಸ್ಟೇಟ್ ಅವ್ರಿಗೆ ಫಸ್ಟ್ ಪ್ರಾವಿಷನ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿರೋದು. ಮತ್ತೆ ಎನ್ಕ್ರೋಚ್ಮೆಂಟ್ ಮಾಡಿರೋದ್ರಿಂದ ಇವ್ರು ತುಂಬಾ ಕಷ್ಟ ಆಗ್ತಿತ್ತು, ದಬ್ಬಾಳಿಕೆ ಮಾಡ್ತಾ ಇದ್ರು. ಅದನ್ನೆಲ್ಲ ತಡೆಗಟ್ಟಬೇಕು ಅಂತ ನಮ್ ಕೇಳಿದಾಗ ನಮಗೂ ಇದು ಮಾಹಿತಿ ಬಂದಿರೋದು. ನಾವು ನಿಮಗ್ ಸಹಾಯ ಮಾಡ್ತಾ ಇದೀವಿ, ಸ್ವಲ್ಪ ತಾಳ್ಮೆಯಿಂದ ಇರಿ, ನಿಮ್ಗೆ ಎಲ್ಲಾ ರೀತಿಲಿ ಸಹಾಯ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಮಿಷನರ್ ಕೂಡ ನೀವೇ ಆಯ್ಕೆ ಮಾಡಿ ಜಾಗಗಳನ್ನ ಎಲ್ಲೆಲ್ಲಿ ಬೇಕೋ ನಾವು ಅಲ್ಲಿ ಅದೇ ತರ ಏನು ಕಾನೂನಾತ್ಮಕವಾಗಿ ಯಾರಿಗೂ ಅನ್ಯಾಯ ಆಗದ ರೀತಿಲಿ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಪೂರ್ಣ ಪ್ರಮಾಣದಲ್ಲಿ ಎಲ್ಲಾರು ಹೋರಾಟ ಕೊಡ್ತಾ ಇದೀವಿ. ಇದು ಒಂದ್ ರೀತಿ ಆಗಿದ್ದು ಒಳ್ಳೇದು. ಏನಕ್ಕಂದ್ರೆ ಈಗ ನಮ್ಗೆಲ್ಲಾರ್ಗು ಕಾನೂನು ಇದೆ ಅನ್ನೋದು ಅರಿವು ಬಂದಿದೆ. ನಮ್ಗೆ ಆದ ಬೀದಿ ಬದಿ ವ್ಯಾಪಾರಿಗಳಿಗೆ ಕಾನೂನು ಇದೆ ಅನ್ನೋದು ನಮ್ ಜನಗಳಿಗೂ ಮಾಹಿತಿ ಹೋಗಿದೆ. ನಾವು ಸುಮಾರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದಾಗ ನಾವು ಮಾಹಿತಿ ತಿಳಿಸಿದಾಗ ಅವ್ರಿಗೂ ಬಂದಿದೆ, ಅವ್ರಿಗೂ ಧೈರ್ಯ ಬಂದಿದೆ. ಬಟ್ ಎಲ್ಲಾ ಅಧಿಕಾರಿಗಳಿಗೂ ಈ ಮಾಹಿತಿ ಹೋಗಿದೆ. ನಾವು ಮಾಡಿದ್ದು ಸ್ವಲ್ಪ ಮುಂದಾಲೋಚನೆ ಮಾಡಿ ಮಾಡ್ಬೇಕಿತ್ತು ಅನ್ನೋದು ಗೊತ್ತಾಗಿದೆ. ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಯಾರು ದಯವಿಟ್ಟು ಭಯ ಪಡ್ಬೇಡಿ ಅಂತ. ಇನ್ನೊಂದು ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಇವತ್ತು ನೆನ್ನೆದಲ್ಲ, ಸಾವಿರಾರು ವರ್ಷದ ಇತಿಹಾಸನೇ ಇದೆ. ರಾಜರು ಮಹಾರಾಜರು ಬೀದಿನಲ್ಲಿ ಚಿನ್ನ ಬೆಳ್ಳಿ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಅಂತ ಬೀದಿ ಬದಿ ವ್ಯಾಪಾರ ಇತಿಹಾಸ ಇರ್ತಕ್ಕಂತ ಇದಕ್ಕೆ ಕೃಷ್ಣ ಬೈರೇಗೌಡರು ಎಲ್ಲೋ ಅಡ್ಡಗಾಲಿ ಹಾಕಿ ತೊಂದರೆ ಮಾಡ್ತಾ ಇದಾರೆ ಅಂತ ಒಂದು ಕ್ವಶನ್ ಮಾಡ್ತಾರೆ ಮೇಡಮ್. ಹೌದು, ಅಂದ್ರೆ ಇದು ವ್ಯಾಪಾರ ಮಾಡ್ತಿರೋದು ಅವ್ರಿಗೂ ಮನಗಂಡಿದೆ ಸರ್. ಏನಂತ? ಹೌದು, ಮಾನವ ಫಸ್ಟ್ ಏನ್ ಬರುತ್ತೆ, ಜೀವ ಮತ್ತೆ ಜೀವನ ಎರಡೂ ಜೊತೆಲೆ ನಾವು ತೋರ್ಸಿರೋದು. ಅವರು ಜೀವ ಒಂದು ಲೆಕ್ಕ ಇಟ್ರು, ಬಟ್ ನಾವ್ ಜೀವ ನೆಕ್ಸ್ಟ್ ಏನು ಅಂದ್ರೆ ಜೀವನನೇ ಬರೋದು. ಹಂಗಾಗಿ ಅವರು ಮನಗಂಡು ನೆಕ್ಸ್ಟಿನ್ ದಿನದಲ್ಲಿ ನಾನು ಹೆಚ್ಚಿನ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಹೌದು, ಇದು ತಲೆ ತಲಾಂತರದಿಂದ ಬಂದಿರೋದ್ರಿಂದನೇ ಅವರು ಏನೋ ನಮ್ಮನ್ನ ಕಡೆಗಾಣಿಸಕ್ ಆಗ್ಲಿಲ್ಲ. ಕೊನೆಗೆ ಅವ್ರ ತಪ್ಪನ್ನ ಒಪ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಆಯ್ತಾ? ಅದಕ್ಕೆ ಕ್ಷಮೆನೂ ಕೇಳಿದ್ದಾರೆ. ಆಯ್ತು, ನೀವ್ ಯಾರು ಭಯ ಪಡ್ಬೇಡಿ ಅಂತಾನು ಹೇಳಿದ್ದಾರೆ. ಎಲ್ಲಾ ಅಧಿಕಾರಿಗಳು ಹೇಳಿದ್ದಾರೆ. ಇಲ್ಲಿ ಪಕ್ಷ ಅದು ಇದು ಅಲ್ಲ, ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ಇದು ಇಷ್ಟು ಆಗಿರೋದು. ಯಾಕೆಂದ್ರೆ ಅದನ್ನು ಮನಗಾಣಿಸಿದ್ದಾರೆ. ನಾವೇನಾದ್ರೂ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಅದು ಕಂಪ್ಲೇಂಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದು ಆಕ್ಷನ್ ತೋರ್ಸ್ಬೇಕಂತಾನೆ ಮಾಡಿದ್ದಾರೆ. ಇದು ಮಾಹಿತಿ. ಬಟ್ ಬೀದಿ ಬದಿ ವ್ಯಾಪಾರ ಯಾವುದೇ ಕಾರಣಕ್ಕೂ ತೊಂದರೆ ಆಗಕ್ ಬಿಡೋದು ಇಲ್ಲ ಸರ್. ನಮ್ಮ ಅಧ್ಯಕ್ಷರುಗಳಾಗ್ಲಿ, ನಮ್ ರಾಜ್ಯ ಕಮಿಟಿ ಆಗ್ಲಿ, ಜಿಲ್ಲಾ ಕಮಿಟಿ ಆಗ್ಲಿ ಎಲ್ಲಾರು ಒಗ್ಗೂಡಿದೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಒಂದ್ ನ್ಯಾಯ ಕೊಡ್ಸ್ತೀವಿ ಸರ್.